ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಂದಾಕಿನಿ, ನಾನು ಹೊರಡ್ತೀನಿ. ಬಂದೆ ರೀ, ತಗೊಳ್ಳಿ. ಇದರಲ್ಲಿ ಶುಂಠಿ ಹಾಕಿರೋ ಮಜ್ಜಿಗೆ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ತಿಂಡಿನೂ ಇಟ್ಟಿದ್ದೀನಿ. ಆ ಮಕ್ಕಳು ಸಿಕ್ಕಿದ್ರೆ ಅವ್ರಿಗೆ ಕೊಟ್ಬಿಡಿ. ನಂಗೆ ಯಾಕೋ ಸ್ವಲ್ಪ ಜ್ವರ ಬರೋ ಥರ ಇದೆ. ನಾನೊಂದು ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮಧ್ಯಾಹ್ನ ಬಂದು ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಅಯ್ಯೋ ಮಂದಾಕಿನಿ, ಹುಷಾರಿಲ್ಲ ಅಂತಿದ್ಯಾ, ಸುಮ್ಮನೆ ಯಾಕೆ ಸುಸ್ತು ಮಾಡ್ಕೋತೀಯ? ನೀನು ಮನೇಲೇ ಇದ್ದು ರೆಸ್ಟ್ ತಗೋ. ನೀ ಬರೋದೇನು ಬೇಡ. ಇನ್ನೊಂದು ದಿವಸ ನಾವಿಬ್ಬರು ಹೋದ್ರಾಯ್ತು. ನಾನು ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಬೇರೆ ಯಾರನ್ನಾದ್ರೂ ವಿಚಾರಿಸ್ತೀನಿ. ಯಾರಾದರೂ ಒಬ್ಬರು ಭೂಮಿಕನ್ ನೋಡಿರ್ತಾರೆ, ಅವ್ರು ಸಹಾಯ ಮಾಡ್ತಾರೆ. ಆಮೇಲೆ ಮಕ್ಕಳು ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸ್ಕೊಂಡ್ಬರ್ತೀನಿ. ನೀನು ಮನೇಲೇ ಇದ್ದು ರೆಸ್ಟ್ ಮಾಡು. ಅಯ್ಯೋ, ನೀವು ಹೇಳೋ ಅಷ್ಟೇನಿಲ್ಲ ರೀ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಬಂದ್ಬಿಡ್ತೀನಿ ಮಧ್ಯಾಹ್ನಕ್ಕೆ. ಮಂದಾಕಿನಿ, ಯಾಕೆ ಹೀಗೆ ಆಡ್ತೀಯ ನೀನು? ಸುಸ್ತು ಮಾಡ್ಕೋಬೇಡ ಅಂದರೆ ಕೇಳೋದೇ ಇಲ್ವಲ್ಲ. ನೋಡು, ಇವತ್ತು ನೀನು ಬರೋದು ಬೇಡ. ನಾಳೆ ಹುಷಾರಾದ್ಮೇಲೆ ಒಟ್ಟಿಗೆ ಹೋಗೋಣ. ಮಕ್ಕಳು ಮತ್ತೆ ಸಿಗ್ತಾರೆ. ನೋಡು, ತಲೆ ಕೆಡ್ಸ್ಕೋಬೇಡ. ಒಂದೊಂದ್ಸಲಿ ನೀನು ಚಿಕ್ಕ ಮಕ್ಕಳಿಗಿಂತ ಚಿಕ್ಕವಳ ಥರ ಆಡ್ತೀಯಮ್ಮ. ಆಯ್ತು ಬಿಡಿ, ನೀವು ಹೇಳ್ದಂಗೆ ಮಾಡ್ತೀನಿ. ಈಗ ಇದ್ರಲ್ಲಿ ಮಜ್ಜಿಗೆ ಇಟ್ಟಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟ ಇದೆ. ಅವಾಗ ಮಜ್ಜಿಗೆ ಕುಡಿಯೋದು ಮರಿಬೇಡಿ, ಗೊತ್ತಾಯ್ತಾ? ಆಮೇಲೆ ಒಂದ್ ಕೆಲಸ ಮಾಡಿ, ಚಳಿನೂ ಆಗುತ್ತೆ, ಸ್ವೆಟರ್ ತಗೊಂಡ್ ಹೋಗ್ಬಿಡಿ. ಥಂಡಿ ಆದ್ರೆ ಅವಾಗ ಬಿಸಿಲಿಗೂ ಬಂದ್ಬಿಡಿ. ಆಮೇಲೆ ಛತ್ರಿ ಇಟ್ಕೊಂಡ್ಬಿಡ್ರಿ, ಮರಿಬೇಡಿ. ಬಿಸಿಲು ತುಂಬಾ ಆಮೇಲೆ ಮೊಟ್ಟೆ ತಲೆ ಕಾದೋಗುತ್ತೆ, ಪ್ಲೀಸ್. ಮಂದಾಕಿನಿ, ನೀನು ಏನೇನೋ ಮಾತಾಡ್ತಿದ್ಯಾ? ಅಲ್ಲ, ಬಿಸ್ತಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ್ಯಾ, ಛತ್ರಿ ಹಿಡ್ಕೊಳ್ಳಿ ಅಂತ್ಯಾ, ಸ್ವೆಟರ್ ಹಾಕೊಳ್ಳಿ ಅಂತ್ಯಾ. ಒಂದಕ್ಕೊಂದು ತಾಳಮೇಳನೇ ಇಲ್ವಲ್ಲ. ಅಲ್ಲ, ಇವಾಗ ನಾನು ಬಿಸಿಲಲ್ಲಿ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಬಿಸಿಲು ಎಲ್ಲಿಂದ ಬೀಳುತ್ತೆ? ಬಾ ರಾಮ, ಸಾಕು ನಿಲ್ಸ್ರಿ. ತಲೆ ತಿನ್ಬೇಡಿ. ತಲೆ ಸಿಡ್ದು ಹೋಗ್ತಾ ಇದೆ ನಂದು. ಹೇಳಿದಷ್ಟು ಮಾಡಿ ಅಷ್ಟೇ. ಇದೆಲ್ಲ ಇಟ್ಟಿದ್ದೀನಿ, ಉಪಯೋಗಿಸ್ಕೊಳ್ಳಿ ಅಷ್ಟೇ. ಆಯ್ತು. ಕಾರಲ್ಲಿ ಸ್ವೆಟ್ರು ಛತ್ರಿ ಇದೆ, ಇಲ್ಲಿ ಮಜ್ಜಿಗೆ ಇದೆ. ನಾನು ಹೊರಡ್ತೀನಿ. ಆಯ್ತು, ಹೋಗಿ ಬನ್ನಿ. ಒಂದ್ ಹೇಳಿದ್ರೆ 100 ಮಾತಾಡ್ತಾರೆ. ಅಲ್ಲ, 10 ಲಕ್ಷ ಬಹುಮಾನದ ಅಮೌಂಟು ಹೇಗಮ್ಮ ಹೊಂದ್ಸೋದೀಗ? ಒಂದು ಟೆನ್ಷನ್ ಮುಗೀತು ಅಂದ್ರೆ ಇನ್ನೊಂದು ಟೆನ್ಷನ್ ಶುರುವಾಯ್ತಲ್ಲ. ದುಡ್ಡು ಕೊಡ್ಬೇಕು ಅಂಕಲ್? ಅದು ನಮ್ಮ ಕಾರು. ಅದರಲ್ಲಿ ಗೌತಮ್ ಅವ್ರ ಬೆವರಿದೆ. ಗಾಡಿ ಎಲ್ಲಿದೆ ಅಂತ ಗೊತ್ತಾಗ್ಬೇಕಿತ್ತು, ಅದಕ್ಕೆ ಈ ರೀತಿ ಹೇಳಿಸೆ. ಭೂಮಿಕಾ, ತಲೆ ಅಂದ್ರೆ ತಲೆ ಕಣಮ್ಮ ನಿಂದು. ನಿನ್ ತಲೆಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಸೂಪರ್ ಕಣಮ್ಮ ನೀನು, ಸೂಪರ್. ಎಷ್ಟಂದ್ರೂ ಟೀಚರ್ ಅಲ್ವಾ ನೀನು? ಯಾರಿಗೆ ಹೇಗೆ ಪಾಠ ಮಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಲ್ವಾ? ವೆದರ್ ಚೇಂಜ್ ಆದ್ರೂ ನಿನ್ನ ಕದರ್ ಚೇಂಜ್ ಆಗಿಲ್ಲ. ಹಳೆ ಭೂಮಿಕಾ ರಪ್ಪಂತ ಒಂದ್ಸತಿ ಕಣ್ಣು ಮುಂದೆ ಬಂದು ಹೋದಂಗಾಯ್ತು. ಸೂಪರ್ ಕಣಮ್ಮ ಭೂಮಿಕಾ, ಸೂಪರ್ ನೀನು. ತಗೊಳ್ಳಿ ಸರ್, ನಿಮ್ಮ ಗಾಡಿದು FIR ಮಾಡಿದ್ದೀವಿ. ವೈರ್ಲೆಸ್ಸಲ್ಲಿ ಎಲ್ಲ ಕಡೆ ಮೆಸೇಜ್ ಪಾಸ್ ಮಾಡಿದ್ದೀವಿ. ಆದರೆ ಸದ್ಯಕ್ಕೆ ನಿಮ್ಮ ಗಾಡಿ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಸರ್. ಅವರು ಸ್ಪೇರ್ ಪಾರ್ಟ್ಸ್ ಬಿಚ್ಚಿ ಮಾರೋದಾಗಿರಲಿ, ಜಸ್ಟ್ ಒಂದು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರು ಕೂಡ ನಿಮ್ಮ ಗಾಡಿ ಅಂತ ಗುರ್ತೇ ಸಿಗೋದಿಲ್ಲ. ಇನ್ನು ಈ ಸ್ಟಿಕರಿಂಗು, ಪೇಂಟಿಂಗು ಅಂತ ಮಾಡಿ A to Z ಬದಲಾಯಿಸ್ಬಿಡ್ತಾರೆ. ಏನು ಮಾಡಿದ್ರು ಕೂಡ ನಿಮ್ಮ ಗಾಡಿ ಅಂತಲೇ ಗೊತ್ತಾಗಬಾರ್ದು, ಆ ರೀತಿ ಬದಲಾಯಿಸ್ಬಿಡ್ತಾರೆ. ನಮಗೂ ಕೂಡ ಉಳ್ಕೋ ತುಂಬ ಕಷ್ಟ ಆಗುತ್ತೆ. ಮತ್ತೆ ಈಗ ಏನು ಮಾಡೋದು ಸರ್? ನನ್ನ ಕಾರ್ ಸಿಗೋದೇ ಇಲ್ವಾ? ಹಾಗಾದ್ರೆ ಸಿಗೋದೇ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಷ್ಟ. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡೋಣ. ಹೊಸ ಗಾಡಿ ಆಗಿದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ, ನಾವು ಟ್ರೈ ಮಾಡ್ಬೋದಿತ್ತು. ಇದು ಹಳೆ ಗಾಡಿ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಸಜೆಷನ್ ಕೇಳಿದ್ರೆ ನೀವು FIR ಕಾಪಿನ ಇನ್ಶೂರೆನ್ಸ್ಗೆ ಸಬ್ಮಿಟ್ ಮಾಡಿ, ಅದೇನು ಹಣ ಬರುತ್ತೆ ಹೊಸ ಕಾರೇ ತೊಗೊಂಬಿಡಿ, ಅದೇ ಬೆಸ್ಟ್. ನಿಮಗೂ ಟೆನ್ಷನ್ ಇರಲ್ಲ, ನನಗೂ ಟೆನ್ಷನ್ ಇರಲ್ಲ. ಸರ್, ಅದು ಹೊಸ ಕಾರ್ ತಗೊಳ್ಳೋ ಪ್ರಶ್ನೆ ಅಲ್ಲ ಸರ್. ನನಗೆ ಆ ಕಾರ್ ಬಹಳ ಮುಖ್ಯ ಸರ್. ನನಗೆ ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನು ಉಳಿಸ್ಕೊಳಕ್ಕೆ ನೋಡ್ತೀನಿ ಹೊರತು ಕಳ್ಕೊಳಕ್ಕೆ ನೋಡಲ್ಲ ಸರ್. ಪ್ಲೀಸ್ ಏನಾದರೂ ಮಾಡಿ ಸರ್. ನಿಮ್ಮ ಸೆಂಟಿಮೆಂಟು ನಂಗೆ ಅರ್ಥ ಆಗುತ್ತೆ. ನಾವು ಹುಡ್ಕಲ್ಲ ಅಂತ ಏನು ಹೇಳ್ತಾ ಇಲ್ಲ, ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ. ಕಾರ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಹೇಳ್ತಾ ಇದ್ದೆ. ಈ ಥರ ಕೇಸಲ್ಲಿ ಹಾಗೆ ಹೇಳ್ಬೇಕಾಗತ್ತೆ ಸರ್. ಮೆಜಾರಿಟಿ ಕೇಸ್ಗಳು ಟ್ರೇಸೇ ಆಗೋದಿಲ್ಲ, ಇದು ನನ್ನ ಅನುಭವದ ಮಾತು. ಯಾವುದಕ್ಕೂ ಇನ್ಶೂರೆನ್ಸ್ ಕಂಪ್ನಿಗೆ ಇನ್ಫಾರ್ಮ್ ಮಾಡಿ, ಅವ್ರ ಹತ್ರ ಮಾತಾಡಿ. ಇದನ್ನೆಲ್ಲ ಆದಷ್ಟು ಬೇಗ ಮಾಡಿ, ಇಲ್ಲಾಂದರೆ ಮತ್ತೆ ಟೆನ್ಷನ್ ಆಗುತ್ತೆ.
1-2 ದಿವಸ ನೋಡಿ ಆದರೂ ಕಾರ್ ಸಿಕ್ಕಿಲ್ಲ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ, ನಾವು ನಮ್ಮ ಕಡೆಯಿಂದ ಇಂಟಿಮೇಟ್ ಕೊಡ್ತೀವಿ. ಸರಿ ಸರ್. ಭೂಮಿಕಾ, ಅದೇ ಗ್ಯಾರೇಜು. ಅದರ ಒಳಗಡೆ ನಮ್ಮ ಕಾರ್ ಇದೆ. ಅದರ ವಿಚಿತ್ರ ನೋಡು, ನಮ್ಮ ಕಾರನ್ನ ನಮಗೆ ತರೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಕತ್ತು ಮಲನ್ನು ಯಾರಾದಷ್ಟು ಬೇಗ ಬಿಟ್ಕೊಡ್ತಾರೆ ನಮ್ಮ. ತುಂಬಾ ಖತರ್ನಾಕ್ ಇರ್ತಾರಮ್ಮ ಅವರು, ತುಂಬಾ ಡೇಂಜರಸ್ಸು. ಅಂಕಲ್, ಒಂದು ಹೆಲ್ಪ್ ಮಾಡ್ತೀರಾ? ಒಳಗೆ ನಮ್ಮ ಗಾಡಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ತೀರಾ? ಹಾ, ಆಯ್ತಮ್ಮ. ಏನು ಸರ್, ಯಾರು ಬೇಕಿತ್ತು? ಏನಾಗಬೇಕಿತ್ತು? ಅಲ್ಲ, ನಿಮ್ಮ ಓನರ್ ಇಲ್ವಾ? ಓನರ್ ಹೊರಗಡೆ ಹೋಗಿದ್ದಾರೆ. ಏನು ಹೇಳಿ? ಅದು ನಮ್ಮ ಗಾಡಿ ಒಂದು ಸರ್ವಿಸಿಗೆ ಬಿಡಬೇಕಾಗಿತ್ತಪ್ಪ. ಅದು ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ದಿವಸ ಆಗುತ್ತೆ ಅಂತ ವಿಚಾರಿಸೋಣ ಅಂತ ಬಂದೆ. ಗಾಡಿ ಕೆಟ್ಟು ನಿಂತಿದ್ರೆ ಗಾಡಿ ತರಬೇಕು, ಬರೀ ಬಾಡಿ ಬಂದರೆ? ಗಾಡಿ ಕೆಟ್ಟು ನಿಂತಿದೆ ಕಣಪ್ಪ, ನಾನೇ ಅಲ್ಲಿಂದ ನಡ್ಕೊಂಡ್ ಬಂದೆ. ಅಲ್ಲಿ ಯಾರು ರಿಪೇರಿ ಅವ್ರು ಸಿಗ್ಲಿಲ್ಲ, ನಿಮ್ಮ ಗ್ಯಾರೇಜ್ ಕಾಣ್ತಾ, ಅದಕ್ಕೆ ಸೀದಾ ಒಳಗೆ ಬಂದೆ. ಯಾಕಪ್ಪ ಸ್ಕ್ರ್ಯಾಚ್ ಆಗಿ ಮಾತಾಡ್ತೀಯ? ಹಂಗೇನಿಲ್ಲ, ನಾನು ಮಾತಾಡೋದೇ ಹಾಗೆ. ಮೊದಲು ಗಾಡಿ ತೊಗೊಂಡು ಬನ್ನಿ, ಆಮೇಲೆ ಚೆಕ್ ಮಾಡಿ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಹೇಳ್ತೀವಿ. ಹೇಳಿದ್ನಲ್ಲಪ್ಪ, ಅಲ್ಲಿ ಗಾಡಿ ಕೆಟ್ಟು ನಿಂತಿದೆ, ಅದನ್ನೇನು ತಳ್ಕೊಂಬರಕ್ಕಾಗತ್ತಾ? ಸರಿ ಹೋಗಿ. ಆಯ್ತು ಕಣಪ್ಪ. ಏನ್ರಿ ಹಂಗೆ ನಿಂತ್ಕೊಂಡಿದ್ದೀರಾ? ಅಲ್ಲ, ಅದು ಅಲ್ಲಿಂದ ನಡ್ಕೊಂಬಂದಲ್ಲ, ತುಂಬ ಸುಸ್ತಾಗಿದೆ ಕಣಪ್ಪ. ಸ್ವಲ್ಪ ನೀರು ಕೊಡ್ತೀಯ ಕುಡಿಯೋಕ್ಕೆ? ಸರಿ. ನಾಗ ನೀರಂತೆ ಕೊಡೋ. ಅಮೃತಧಾರೆ ನನ್ನೊಲವ ಅಮೃತಧಾರೆ.